ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ನಾವು 16ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸುಕೃತಿನಃ ಅನ್ನೋ ಪದದ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂದ್ರೆ ಭಗವಂತನ ಕಡೆಗೆ ಯಾರಾದ್ರೂ ಹೋಗಿರ್ಲಿ, ಅವನು ಆರ್ಥಿಯಾಗಿರ್ಲಿ, ಅರ್ಥಾರ್ಥಿಯಾಗಿರ್ಲಿ, ಜಿಜ್ಞಾಸು ಆಗಿರ್ಲಿ, ಜ್ಞಾನಿಯಾಗಿರ್ಲಿ, ಒಟ್ನಲ್ಲಿ ಭಗವಂತನನ್ನ ವಿಶ್ವಾಸದಿಂದ ಭಜಿಸುವಂತ ಎಲ್ಲ ಭಕ್ತರು ಕೂಡ ಸುಕೃತಿಗಳೇ ಆಗಿದ್ದಾರೆ. ಅವ್ರು ಯಾವ ಕಾರಣದಿಂದರಾದ್ರೂ ಭಜಿಸಿರ್ಲಿ, ಬಟ್ ಅವರು ಭಗವಂತನ ಕಡೆ ಹೋಗಿದಾರಲ್ಲ, ಅದಕ್ಕೆ ಅವರನ್ನ ಸುಕೃತಿನಃ ಅಂತ ಕರೀತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಅರ್ಥಾರ್ಥಿ ಭಕ್ತರ ಲಕ್ಷಣಗಳೇನು? ಅರ್ಥಾರ್ಥಿ ಅಂತಂದ್ರೆ ಏನು? ಏನೋ ಒಂದನ್ನ ಬಯಸಿ, ದುಡ್ಡಾಗಿರ್ಬೋದು, ಕಾಮನೆಗಳನ್ನ ಇಟ್ಕೊಂಡು ಭಗವಂತನ ಕಡೆ ಹೋಗಿರ್ತಾರಲ್ಲ, ಅಂಥವರನ್ನ ಅರ್ಥಾರ್ಥಿ ಅಂತ ಹೇಳೋದು. ಅವರ ಲಕ್ಷಣಗಳು ಹೇಗಿರುತ್ತೆ, ಯಾರನ್ನ ನಾವು ಆ ರೀತಿ ತಿಳ್ಕೋಬೇಕು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಉತ್ತರ ಏನು ಅಂತಂದ್ರೆ, ಹೆಂಡತಿಗೋಸ್ಕರ, ಮಗನಿಗೋಸ್ಕರ, ಐಶ್ವರ್ಯಕ್ಕೋಸ್ಕರ, ಮಾನ ಮರ್ಯಾದೆ, ದೊಡ್ಡಸ್ತಿಕೆ, ಪ್ರತಿಷ್ಠೆ, ಮತ್ತೆ ಸ್ವರ್ಗ ಸುಖಗಳು, ಈ ಲೋಕ ಪರಲೋಕ, ಯಾವುದೇ ರೀತಿಯ ಭೋಗಗಳ ಬಗ್ಗೆ ಮನಸ್ಸಲ್ಲಿ ಒಂದು ಅಥವಾ ಅನೇಕ ಕಾಮನೆಗಳಿರುತ್ತಲ್ಲ, ಆದರೆ ಕಾಮನಾ ಪೂರ್ತಿಗೋಸ್ಕರ ಕೇವಲ ಭಗವಂತನನ್ನೇ ಅವಲಂಬಿಸಿರ್ತಾರೆ. ಅವರು ಬೇರೆ ಯಾರ ಹತ್ರನೂ ಹೋಗೋದಿಲ್ಲ. ಅವನೇ ನನಗಿದನ್ನೆಲ್ಲ ಕೊಡ್ತಾನೆ ಅಂತ ಅವನನ್ನ ಭಜಿಸೋದು. ಆ ರೀತಿ ಭಗವಂತನನ್ನೇ ಅವಲಂಬಿಸುವಂಥವ್ರು ಮತ್ತು ಅದಕ್ಕೋಸ್ಕರ ಶ್ರದ್ಧೆ ಮತ್ತೆ ವಿಶ್ವಾಸದಿಂದ ಭಗವಂತನ ಭಜನೆ ಮಾಡುವಂಥವ್ರು ಅರ್ಥಾರ್ಥಿ ಭಕ್ತರು ಅಂತ ಹೇಳೋದು. ಈಗ ಗೊತ್ತಾಯ್ತಾ? ಅಲ್ಲಿ ಭಗವಂತನ ಬಗ್ಗೆ ತಿಳ್ಕೋಬೇಕು ಅಥವಾ ಇನ್ನೇನೋ ಅದೆಲ್ಲ ಏನೂ ಇರೋದಿಲ್ಲ. ಅವ್ರಿಗೇನೋ ಒಂದು ಆಸೆಗಳಿರುತ್ತೆ, ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಭಗವಂತನ ಹತ್ರ ಹೋಗೋದು. ಅವರು ಕೂಡ ಭಕ್ತರೇನೆ, ಅವರನ್ನ ಅರ್ಥಾರ್ಥಿ ಭಕ್ತರು ಅಂತ ಹೇಳ್ತಾರೆ. ಸುಗ್ರೀವ, ವಿಭೀಷಣಾದಿ ಭಕ್ತರು ಕೂಡ ಅರ್ಥಾರ್ಥಿಗಳಂತ ಭಾವಿಸ್ತಾರೆ. ಇದರಲ್ಲಿ ಪ್ರಧಾನವಾಗಿ ಧ್ರುವನ ಹೆಸರು ಹೇಳುತ್ತೆ. ಈಗ ಧ್ರುವ ಏನಕ್ಕೋಸ್ಕರ ಭಗವಂತನನ್ನ ಭಜಿಸ್ದ ಹೇಳಿ? ನನಗೂ ಕೂಡ ನನ್ನ ತಂದೆಯ ತೊಡೆ ಮೇಲೆ ಕೂತ್ಕೊಳ್ಬೇಕು ನಾನು ಅಂತ ಅನ್ಬಿಟ್ಟು ಅವನ ಆಸೆ ಪಡ್ತಾನೆ. ಅಂದ್ರೆ ಏನೋ ಒಂದು ಬಯಕೆಯನ್ನ ಇಟ್ಕೊಂಡು ಅದನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವನು ಭಗವಂತನ ಕಡೆಗೆ ಹೋಗ್ತಾನೆ. ಸ್ವಯಂಭೂವ ಮನುವಿನ ಮಗ ಉತ್ತಾನಪಾದನಿಗೆ ಸುನೀತಿ ಮತ್ತೆ ಸುರುಚಿ ಅನ್ನುವಂತ ಇಬ್ರು ರಾಣಿಯರಿರ್ತಾರೆ. ಇಲ್ಲಿ ಧ್ರುವನ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಕತೆ ಅಂತ ಅಂದ್ಬಿಟ್ಟು. ಉತ್ತಾನಪಾದ ಅನ್ನುವಂತ ರಾಜ, ಅವನಿಗೆ ಸುನೀತಿ ಮತ್ತೆ ಸುರುಚಿ ಅನ್ನುವಂತ ಇಬ್ರು ರಾಣಿಯರಿರ್ತಾರೆ. ಸುನೀತಿಗೆ ಧ್ರುವ ಅನ್ನುವಂತ ಮಗ, ಸುರುಚಿಗೆ ಉತ್ತಮ ಅನ್ನುವಂತಹ ಮಗ ಹುಡ್ತಾರೆ. ರಾಜ ಉತ್ತಾನಪಾದನಿಗೆ ಸುರುಚಿ ಅನ್ನುವಂತ ಹೆಂಡತಿ ಇರ್ತಾಳಲ್ಲ, ಅವಳ ಮೇಲೆ ಸ್ವಲ್ಪ ಪ್ರೀತಿ ಹೆಚ್ಚಾಗಿರುತ್ತೆ. ಒಂದಿನ ಧ್ರುವ ತುಂಬಾ ಚಿಕ್ಕ ಹುಡುಗ, ಅವಾಗ ಅವನು ಬಂದು ತಂದೆ ತೊಡೆ ಮೇಲೆ ಕೂತ್ಕೊಳ್ತಾ ಇರ್ಬೇಕಾದ್ರೆ ಸುರುಚಿ ಏನ್ ಮಾಡ್ತಾಳೆ, ಬೇಡ ನೀನು ಅವನ್ ತೊಡೆ ಮೇಲೆ ಕೂರಿಸ್ಕೋಬೇಡ ಅಂತ ಅವಳನ್ನ ಕೆಳಗಡೆ ಬಿಟ್ಬಿಡ್ತಾಳೆ. ಯಾಕೆ ಅಂತಂದ್ರೆ, ಸುನೀತಿಯ ಗರ್ಭದಲ್ಲಿ ನೀನು ಹುಟ್ಟಿರೋದ್ರಿಂದ ನೀನು ಭಾಗ್ಯಹೀನ. ಯಾಕೆ? ರಾಜ ನನ್ನನ್ನು ಇಷ್ಟಪಡೋದು ತುಂಬಾ ಅಂತ. ರಾಜಸಿಂಹಾಸನದ ಮೇಲೆ ನೀನ್ ಕೂತ್ಕೊಳ್ಬೇಕು ಅಂತಂದ್ರೆ ನನ್ನ ಗರ್ಭದಲ್ಲಿ ನೀನು ಹುಟ್ಟಬೇಕಾಗಿತ್ತು. ಹೋಗು, ನೀನು ಶ್ರೀಹರಿಯನ್ನ ಆರಾಧನೆ ಮಾಡು, ಆಗ್ಲೇ ನಿನ್ನ ಮನೋರಥ ಈಡೇರುತ್ತೆ ಅಂತ ಅವಳು ಹೇಳ್ತಾಳೆ. ಇದು ಮಲತಾಯಿ ಹೇಳುವಂಥದ್ದು. ನೀನ್ ನನ್ನ ಹೊಟ್ಟೆಲಿ ಹುಟ್ಟಿಲ್ಲ, ಅದಕ್ಕೋಸ್ಕರ ನಿನಗೆ ಈ ಅಧಿಕಾರ ಇಲ್ಲ ಅಂತ. ಅಂದ್ರೆ ರಾಜ ಆ ರಾಣಿಯನ್ನ ತುಂಬಾ ಇಷ್ಟಪಟ್ಟಿರ್ತಾನಲ್ವಾ, ನೀನು ಸುನೀತಿಗೆ ಹುಟ್ಟಿರೋ ಅಂಥವ್ನು, ಅದರಿಂದ ನೀನ್ ಇದ್ರ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ನೀನ್ ಇಲ್ಲಿ ಕೂತ್ಕೋಬೇಕು ಅಂತಂದ್ರೆ ನೀನ್ ಹೋಗಿ ಆ ದೇವರನ್ನ ಆರಾಧನೆ ಮಾಡು, ಶ್ರೀಹರಿಯ ಆರಾಧನೆ ಮಾಡು ಅಂತ ಹೇಳ್ತಾಳೆ. ಆಗ ನಿನ್ ಮನಸ್ಸಿನ ಈ ಆಸೆ ಅನ್ನೋದು ಈಡೇರುತ್ತೆ ಅಂತನ್ಬಿಟ್ಟು ಮಲತಾಯಿ ಹೇಳಿದಂತಹ ತೆಗಳಿಕೆಯ ಮಾತಿದೆಯಲ್ಲ, ಅದು ಅವನಿಗೆ ಬಹಳ ದುಃಖ ಆಗುತ್ತೆ. ಅವನು ಅಳ್ತಾ ತನ್ನ ತಾಯಿ ಸುನೀತಿ ಹತ್ರ ಬಂದು ಎಲ್ಲವನ್ನು ಕೂಡ ಹೇಳ್ತಾನೆ. ಆಗ ಸುನೀತಿ ಕೂಡ ಹೇಳ್ತಾಳೆ, ಮಗು ನಿನ್ ತಾಯಿ ಸುರುಚಿ ಸರಿಯಾಗೇ ಹೇಳಿದಾಳೆ. ಅಂದ್ರೆ ಇಲ್ಲಿ ನೋಡಿ, ಮಲತಾಯಿ ಆದ್ರೂ ಕೂಡ ಇಲ್ಲಿ ಇವಳು ಮನಸ್ಥಿತಿ ಹೇಗಿದೆ, ಅವಳು ಸ್ವಭಾವ ಹೇಗಿದೆ ಅಂದ್ರೆ ನಿನ್ನ ತಾಯಿ ಅಂತಾನೆ ಹೇಳ್ತಾಳೆ. ಅವಳು ಹೇಳಿರೋದು ಕರೆಕ್ಟೇನೆ. ಭಗವಂತನ ಆರಾಧನೆಯನ್ನ ಬಿಟ್ಟು ನಿನ್ನ ಮನೋರಥ ಅನ್ನೋದು ಪೂರ್ತಿ ಆಗೋದಿಲ್ಲ. ಅವನು ಕೊಟ್ರೆ, ಅವನು ಕೃಪೆ ಮಾಡಿದ್ರೆ ಮಾತ್ರನೇ ನಮಗದು ಸಿಗೋದು. ಅವನ ಆರಾಧನೆ ಮಾಡಿದ್ರೇನೆ ನಿನ್ನ ಮನೋರಥ ಪೂರ್ತಿ ಆಗೋದು, ಅದು ನಿಜಾನೇ ಅಂತನ್ಬಿಟ್ಟು ಹೇಳ್ತಾರೆ. ತಾಯಿಯ ಈ ಮಾತನ್ನ ಕೇಳಿ ರಾಜ್ಯ ಪ್ರಾಪ್ತಿಯ ಉದ್ದೇಶದಿಂದಾನೇ ಆ ಬಾಲಕ ಧ್ರುವ ಏನ್ ಮಾಡ್ತಾನೆ, ಭಗವಂತನ ಭಜನೆ ಮಾಡೋದಕ್ಕೋಸ್ಕರ ಮನೆಯಿಂದಾನೇ ಹೊರಟು ಹೋಗ್ತಾನೆ. ದಾರಿಯಲ್ಲಿ ಏನಾಯ್ತು, ನಾರದರ ಭೇಟಿ ಆಗುತ್ತೆ. ಈಗ ಭಗವಂತ ಎಲ್ಲಿದ್ದಾನೆ, ಅವನು ಭಜನೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡೋರೊಬ್ರು ಬೇಕಲ್ವಾ.
ಸೊ ಅವ್ನು ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾನೆ. ದಾರಿನಲ್ಲಿ ನಾರದ್ರ ಭೇಟಿ ಆಗುತ್ತೆ. ಅವರು ಅವನನ್ನ ಹಿಂದಕ್ಕೆ ಕಳಿಸುವಂತ ಪ್ರಯತ್ನ ಮಾಡ್ತಾರೆ. ಅಂದ್ರೆ ನೀನ್ ಇನ್ನೂ ಚಿಕ್ಕವನಪ್ಪ, ಹೋಗು ಮನೆಗೆ ಅಂತನ್ಬಿಟ್ಟು. ಆದ್ರೆ ಅವನು ಕೇಳೋದಿಲ್ಲ. ರಾಜ್ಯವನ್ನ ಕೊಡಿಸ್ತೀನಿ, ನೀನು ಹಿಂದಕ್ಕೆ ಹೋಗು ಮನೆಗೆ ಅಂತಂದ್ರೆ ಅವನು ಕೇಳಲ್ಲ. ಆದ್ರೆ ಅವನು ತನ್ನ ನಿರ್ಧಾರದಲ್ಲಿ ಅಚಲವಾಗಿದ್ದನು. ಆಗ ಅವರು ಅವನಿಗೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತ ಈ ದ್ವಾದಶಾಕ್ಷರಿ ಮಂತ್ರದ ಮತ್ತೆ ಚತುರ್ಭುಜ ಭಗವಾನ್ ವಿಷ್ಣುವಿನ ಧ್ಯಾನದ ಉಪದೇಶವನ್ನ ಮಾಡಿ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಬ್ಬ ಗುರುಗಳು ಸಿಕ್ಕಿದ್ರು. ನೋಡಿ, ಅವನು ಸಿಗ್ತಾರೆ ಅಂತ ಏನಾದ್ರೂ ತಿಳ್ಕೊಂಡಿದ್ನಾ? ಇಲ್ಲ. ಆದ್ರೆ ಅವನ ಮನಸ್ಸಲ್ಲಿ ಅತೀವವಾದಂತ ಒಂದು ಆಸೆ ಇತ್ತು. ಮತ್ತೆ ಆ ಒಂದು ನಿರ್ಧಾರದಲ್ಲಿ ಅವನು ದೃಢವಾಗಿದ್ದ. ನಾನು ಭಗವಂತನನ್ನ ನೋಡ್ಲೇಬೇಕು, ನಾನು ಇದನ್ನ ಪಡೀಲೇಬೇಕು ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಭಗವಂತ ಮುಂದೆಯಿಂದ ಕಳಿಸ್ಕೊಡ್ತಾನೆ. ನಾರದರನ್ನ ಕಳಿಸ್ಕೊಟ್ಟ, ದ್ವಾದಶಿ ಮಂತ್ರವನ್ನ ಹೇಳ್ಕೊಡ್ತಾರೆ. ವಿಷ್ಣುವಿನ ಧ್ಯಾನ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಅದಕ್ಕೆ ಹೇಳೋದು, ನಮ್ಮ ಮನಸ್ಸಲ್ಲಿ ನಾನು ತಿಳ್ಕೊಳ್ಬೇಕು, ನಾನು ಪಡ್ಕೊಳ್ಬೇಕು ಅನ್ನುವಂಥ ಆಸೆ ಅತೀವವಾಗಿದ್ದಾಗ ಆ ಕೆಲಸ ಹೇಗಾದ್ರೂ ಆಗೇ ಆಗುತ್ತೆ. ಮೊದಲು ನನ್ನ ಮನಸ್ಸಲ್ಲೇ ಆ ಆಸೆ ಇಲ್ಲ, ಅಥವಾ ಅದ್ರ ಬಗ್ಗೆ ನಾನು ದೃಢವಾಗಿ ನಿರ್ಧಾರವನ್ನ ತಗೊಂಡಿಲ್ಲ. ನಮ್ಮ ಮನಸ್ಸು ಒಂದ್ಸರಿ ಈ ಕಡೆ ಒಂದ್ಸರಿ ಆ ಕಡೆ ಓಡ್ತಾ ಇದೆ ಅಂತಂದ್ರೆ ನಮ್ಗೆ ಯಾರು ಸಹಾಯ ಮಾಡೋದಿಲ್ಲ. ಆಯ್ತಾ? ಭಗವಂತನ ಕಡೆಗೆ ಹೋಗ್ಬೇಕು ಅಂತ ನೀವು ನಿರ್ಧಾರ ಮಾಡಿದ್ಮೇಲೆ ಅದಕ್ಕೇನೆಲ್ಲ ಮಾಡ್ಬೇಕು ಅದನ್ನ ಮಾಡ್ಬೇಕು, ಮಾಡ್ತಾ ಇರ್ಬೇಕು. ಆಗ ಭಗವಂತ ಒಂದಾದ್ಮೇಲೆ ನಮಗೆ ಸಹಾಯ ಮಾಡ್ತಾ ಹೋಗ್ತಾನೆ. ಈಗ ಧ್ರುವನಿಗೆ ಇಲ್ಲಿ ನಾರದ ಮುನಿಗಳು ಉಪದೇಶ ಮಾಡಿ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಧ್ರುವ ಯಮುನಾ ತಟದ ಮಧುವನಕ್ಕೆ ಹೋಗಿ ಅಲ್ಲಿ ತಪಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅವನನ್ನ ತಪಸ್ಸಿನಿಂದ ವಿಚಲಿತಗೊಳಿಸೋದಕ್ಕೆ ಬೇರೆ ಬೇರೆ ರೀತಿಯ ಭಯ ಮತ್ತೆ ಲೋಭದ ಎಲ್ಲ ರೀತಿಯ ಕಾರಣಗಳು ಕೂಡ ಎದುರಾಗುತ್ತೆ. ಆದ್ರೆ ಅವನು ತನ್ನ ವ್ರತದಲ್ಲಿ ನಿಶ್ಚಲನಾಗಿದ್ದ. ನಾವು ಕೂಡ ಈ ಭಗವಂತನ ವಿಚಾರಗಳನ್ನ ಕೇಳ್ಬೇಕಾದ್ರೆ ಬೇಕಾದಷ್ಟು ನಮಗೆ ಲೋಭಗಳು ಬರುತ್ತೆ. ಅಲ್ಲೋಗ್ಬಿಡೋಣ, ಚೆನ್ನಾಗಿರುತ್ತೆ, ಇವತ್ ಯಾಕೆ ಕೇಳ್ತೀಯಾ, ಇದನ್ನ ಮಾಡೋಣ ಬಾ, ಅದನ್ನ ಮಾಡೋಣ, ಏನೇನೋ ಲೋಭಗಳು ಬರುತ್ತೆ. ಒಬ್ಬೊಬ್ರಿಗೊಂದೊಂಥರ ಬರಬಹುದು. ಆದ್ರೆ ನಿಶ್ಚಿತವಾಗ್ಲೂ ಕೂಡ ಬಂದೇ ಬರುತ್ತೆ. ಆದ್ರೆ ನಾವು ನಿಶ್ಚಲವಾಗಿರ್ಬೇಕು. ಇಲ್ಲ, ನಾನು ಬೇರೆ ಯಾವುದ್ರ ಕಡೆನೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಇವತ್ತು ಸತ್ಸಂಗದಲ್ಲಿ ಭಾಗಿ ಆಗ್ಲೇಬೇಕು, ಈ ಭಗವಂತನ ವಿಚಾರವನ್ನ ಕೇಳಲೇಬೇಕು ಅಂತ ಅಂದ್ಬಿಟ್ಟು ನಾವು ನಿರ್ಧಾರ ಮಾಡಿರ್ಬೇಕು. ಅದೇ ರೀತಿ ಇಲ್ಲಿ ಅವನಿಗೂ ಕೂಡ ಬೇಕಾದಷ್ಟು ಪ್ರಲೋಭನೆಗಳು ಬಂದ್ರೂ ಕೂಡ ಅವನು ನಿಶ್ಚಲನಾಗಿದ್ದ. ಆಗ ಭಗವಂತ ಅವನ ಏಕನಿಷ್ಠೆಯ ಭಕ್ತಿಗೆ ಪ್ರಸನ್ನವಾಗಿ ದರ್ಶನವನ್ನ ಕೊಡ್ತಾನೆ. ದೇವರ್ಷಿ ನಾರದರಿಂದ ಸಂದೇಶವನ್ನ ಪಡೆದು ರಾಜ ಉತ್ತಾನಪಾದ ತನ್ನ ಮಗ ಉತ್ತಮ ಮತ್ತೆ ಇಬ್ಬರು ರಾಣಿಯರ ಸಹಿತ ಅವನನ್ನ ಕರ್ಕೊಂಡ್ ಬರೋದಕ್ಕೆ ಹೋಗ್ತಾರೆ. ತಪೋಮೂರ್ತಿ ಧ್ರುವ ಅವರನ್ನ ಮಾರ್ಗ ಮಧ್ಯದಲ್ಲೇ ಭೇಟಿಯಾಗ್ತಾನೆ. ರಾಜ ಆನೆಯಿಂದ ಇಳಿದು ಅವನನ್ನ ಆಲಿಂಗನೆ ಮಾಡಿಕೊಂಡು ದೊಡ್ಡ ಉತ್ಸವ ಮತ್ತೆ ಸಮಾರೋಹದ ಜೊತೆ ಆನೆ ಮೇಲೆ ಕೂರಿಸ್ಕೊಂಡು ಅವನನ್ನ ನಗರಕ್ಕೆ ಕರ್ಕೊಂಡು ಬರ್ತಾನೆ. ಕೊನೆಗೆ ರಾಜ ಧ್ರುವನಿಗೆ ರಾಜ್ಯಭಾರವನ್ನ ಒಪ್ಪಿಸಿ ಸ್ವತಃ ಅವನು ವಾನಪ್ರಸ್ಥಾಶ್ರಮವನ್ನ ಸ್ವೀಕಾರ ಮಾಡ್ತಾನೆ. ಈ ರೀತಿ ಧ್ರುವ ಮಹಾರಾಜ ತಾನು ಅನ್ಕೊಂಡಿದ್ದನ್ನ ಗಳಿಸ್ತಾನೆ. ಅಂದ್ರೆ ಅವನು ಅರ್ಥಾರ್ಥಿಯಾಗೆ ಭಗವಂತನ ಹತ್ರಕ್ಕೆ ಹೋಗಿದ್ದು, ನನಗೇನೋ ಬೇಕು ಅಂತ. ಆದ್ರೆ ಅವನಿಗೂ ಕೂಡ ಭಗವಂತ ಸಾಕ್ಷಾತ್ಕಾರವನ್ನ ಕೊಡ್ತಾನೆ. ಆ ರೀತಿ ಯಾವುದೋ ಒಂದು ಕಾರಣದಿಂದ ನಾವು ಭಗವಂತನ ಕಡೆಗೆ ಹೋಗಬೇಕು. ಸೊ ಮೊದಲನೇದು ಅರ್ಥಾರ್ಥಿಯ ಬಗ್ಗೆ ಇಲ್ಲಿ ಕ್ಲೀನಾಗಿ ವಿವರಣೆ ಮಾಡಿ ಎಕ್ಸಾಂಪಲ್ ಮುಖಾಂತರ ಹೇಳಿದ್ದಾರೆ. ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹರೇ ಕೃಷ್ಣ.